ಇನ್ನು ಬರ ಪರಿಹಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ನಡುವೆ ಇನ್ನೂ ಕೂಡ ವಾಕ್ಸಮರ ಮುಂದುವರಿತಾನೆ ಹೋಗ್ತಾ ಇದೆ. ಕೇಂದ್ರದ ವಿರುದ್ಧ ರಾಜ್ಯ ಸರ್ಕಾರ ಸಲ್ಲಿಸಿದಂತಹ ಅರ್ಜಿ ವಿಚಾರಣೆ ನಡೆಸಿದಂತಹ ಸುಪ್ರೀಂ ಕೋರ್ಟ್ ಕೇಂದ್ರ ರಾಜ್ಯಗಳ ನಡುವೆ ವ್ಯಾಜ್ಯ ಬೇಡ, ಇನ್ನು ಒಕ್ಕೂಟ ವ್ಯವಸ್ಥೆ ಇದೆಯಲ್ವಾ, ಆ ತತ್ವವನ್ನ ನೀವು ಪಾಲಿಸಿಕೊಂಡು ಹೋಗಿ ರಾಜ್ಯಗಳಿಗೆ ಸ್ಪಂದಿಸಿ ಎಂಬ ಹಿತವಚನವನ್ನ ಕೊಟ್ಟಿದೆ. ಹಲವು ರಾಜ್ಯಗಳು ಇದೇ ರೀತಿ ಸುಪ್ರೀಂ ಕೋರ್ಟ್ನ ಮೆಟ್ಟಿಲೇರಿವೆ. ಇವತ್ತು ಒಳ್ಳೆ ಬೆಳವಣಿಗೆ, ಇದ್ಯಾವುದು ಕೂಡ ಒಂದು ರೀತಿಯಾಗಿ ಒಳ್ಳೆ ಬೆಳವಣಿಗೆ ಅಲ್ಲ. ಒಕ್ಕೂಟ ಮತ್ತು ರಾಜ್ಯದ ನಡುವೆ ವ್ಯಾಜ್ಯದ ಅಗತ್ಯ ಇಲ್ಲ ಅಂತ ನ್ಯಾಯಮೂರ್ತಿ BR ಗವಾಯಿ ಮತ್ತು ಸಂದೀಪ್ ಮೆಹ್ತಾ ಅವರ ಒಳಗೊಂಡಂತಹ ಪೀಠ ಬುದ್ಧಿಮಾತನ್ನ ಹೇಳಿದೆ. ಇನ್ನು ರಾಜ್ಯ ಸರ್ಕಾರದ ಪರ ವಾದ ಮಂಡಿಸಿದಂತಹ ಕಪಿಲ್ ಸಿಬಲ್ ಇನ್ನೊಂದು ತಿಂಗಳಲ್ಲಿ ಬರ ಪರಿಹಾರವನ್ನ ನಾವು ಮಾಡ್ತೀವಿ, ಅದಕ್ಕೆ ಸರ್ಕಾರ ಕೂಡ ಅದನ್ನ ಡಿಸೈಡ್ ಮಾಡಬೇಕು ಅನ್ನೋ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಈ ಸಂಬಂಧ ಕೇಂದ್ರಕ್ಕೆ ನೋಟಿಸ್ ಅನ್ನ ನೀಡಿ ಅಂತ ಪೀಠವನ್ನ ಕೂಡ ಅವರು ಕೋರ್ಕೊಂಡಿದ್ದಾರೆ. ಆದರೆ ಕೇಂದ್ರ ಸರ್ಕಾರದ ಪರ ವಾದ ಮಂಡಿಸಿದಂತಹ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ದಯಮಾಡಿ ನೋಟಿಸ್ ಅನ್ನ ಕೊಡಬೇಡಿ, ಅದು ಕೂಡ ಅನಗತ್ಯ ಸುದ್ದಿ ಆಗುತ್ತೆ ಅಂತ ನ್ಯಾಯಪೀಠಕ್ಕೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಇದಕ್ಕೆ ಸ್ಪಂದಿಸಿದಂತಹ ಪೀಠ 2 ವಾರಗಳಲ್ಲಿ ಚರ್ಚಿಸಿ ರಿಯಾಕ್ಟ್ ಮಾಡ್ತೀವಿ ಅಂತ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಇನ್ನು ವಿಚಾರಣೆಯಲ್ಲಿ ಭಾಗಿಯಾಗಿದ್ದಂತಹ ಸಚಿವ ಕೃಷ್ಣ ಬೈರೇಗೌಡ ಮಾತನಾಡಿ, ಯಾರ ಮುಂದೆಯೂ ತಲೆ ತಗ್ಗಿಸಿ ಬಾಯಿ ಮುಚ್ಕೊಂಡು ಕೂರೋದಕ್ಕೆ ನಮ್ಮ ಸರ್ಕಾರ ನಾವು ಬಿಡೋದಿಲ್ಲ, ರಾಜ್ಯಕ್ಕೆ ನ್ಯಾಯ ಬಯಸಿ ಸುಪ್ರೀಂ ಕೋರ್ಟ್ ತನಕ ನಾವು ಬಂದಿದ್ದೀವಿ ಅಂತ ಸ್ಪಷ್ಟೀಕರಣವನ್ನ ಕೊಟ್ರು. ಆದ್ರೆ ಕಾಂಗ್ರೆಸ್ ರಾಜಕೀಯ ಮಾಡ್ತಾ ಇದೆ ಅಂತ ಬಿಜೆಪಿ ದೂರ್ತಾ ಇದೆ. ಸರ್ಕಾರದ ಪರವಾಗಿ ಅವರ ಅಟಾರ್ನಿ ಜನರಲ್ ಮತ್ತು ಸಾಲಿಸಿಟರ್ ಜನರಲ್ ಇಬ್ಬರೂ ಸಹ ಬಂದು ನಮ್ಗೆ 2 ವಾರ ಟೈಮ್ ಕೊಡಿ, ಬೇಡ ನೋಟಿಸು, ನಾವೇ ಒಂದು ತೀರ್ಮಾನ ತಗೊಂಡ್ ಬರ್ತೀವಿ ಅಂತ. ಬಹುಶಃ ನೋಟಿಸ್ ಇಶ್ಯೂ ಮಾಡಿದ್ರೆ ಅವರಿಗೆ ಮುಜುಗರ ಆಗ್ಬಹುದು ಅನ್ನೋದು. ಬಾಯಿ ಮುಚ್ಚಿಕೊಂಡು ಭಯದಿಂದ ಬದುಕೋದಕ್ಕಲ್ಲ ನಾವಿರೋದು, ಹೋರಾಟ ಮಾಡೋದಕ್ಕೆ. ಚುನಾವಣೆ ಬಂದಿದೆ ಅಂತ ಹೇಳಿ ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂಸುವಂತದಕ್ಕೆ ಒಂದು ತಂತ್ರ ಮಾಡಿದ್ದಾರೆ. ಸರ್ಕಾರ ಪಾಪರ್ ಆಗಿರೋದ್ರಿಂದ ಹೋಗಿದ್ದಾರೆ. ಎಲ್ಲಾ ರೀತಿಯಾದಂತ ನೆರವನ್ನ ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಕೊಟ್ಟೇ ಕೊಡ್ತಾರೆ. ಸುಪ್ರೀಂ ಕೋರ್ಟಲ್ಲಿ ರಾಜ್ಯ ಸರ್ಕಾರದ ಏನೇ ಸವಾಲುಗಳಿದೆ ಅದಕ್ಕೆ ಉತ್ತರ ಕೊಡುವಂಥ ಕೆಲಸಗಳನ್ನು ಖಂಡಿತ ಕೋರ್ಟಲ್ಲಿ ಕೇಂದ್ರ ಸರ್ಕಾರ ಕೊಡ್ತಾರೆ. ಮುಖವಾಡವನ್ನು ಕಳಚುವಂಥ ಕೆಲಸಗಳು ಖಂಡಿತ ಕೋರ್ಟ್ನಲ್ಲೂ ಮಾಡುವಂಥದ್ದಾಗುತ್ತೆ. ಇನ್ನು ಬರ ಪರಿಹಾರ ಮತ್ತು ಅನುದಾನ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಿನೇಶ್ ಗುಂಡೂರಾವ್ ಅವರು ಕೂಡ ರಿಯಾಕ್ಷನ್ ಕೊಟ್ಟಿದ್ದಾರೆ. ಬರ ಪರಿಹಾರ ಹಾಗೂ ಅನುದಾನ ತಾರತಮ್ಯ ರಾಜಕೀಯ ಇನ್ನೂ ಕೂಡ ಮುಂದುವರೆದಿದೆ. ಬರ ಪರಿಹಾರ ಸಂಬಂಧ ಕೇಂದ್ರ ಸಚಿವರಾದಂತಹ ಅಮಿತ್ ಶಾ ಮತ್ತು ನಿರ್ಮಲಾ ಸೀತಾರಾಮನ್ ಭಿನ್ನ ಹೇಳಿಕೆಯನ್ನ ಉಲ್ಲೇಖಿಸಿ ಸಚಿವ ದಿನೇಶ್ ಗುಂಡೂರಾವ್ ಕೇಂದ್ರದ ವಿರುದ್ಧ ಒಂದು ರೀತಿಯಾಗಿ ವಾಗ್ದಾಳಿಯನ್ನ ಇವತ್ತು ನಡೆಸಿದ್ರು. ಮತ್ತೊಂದು ಕಡೆ ಬಿಜೆಪಿ CT ರವಿ ರಾಜ್ಯ ಕಾಂಗ್ರೆಸ್ ನಾಯಕರ ವಿರುದ್ಧ ಮುಗಿಬೀಳ್ತಾ ಇದ್ದಾರೆ. ರಾಜ್ಯಕ್ಕೆ ಅತಿ ಹೆಚ್ಚು ಅನುದಾನ ತೆರಿಗೆ ಪಾಲು ಕೊಟ್ಟಿರೋದು ಮೋದಿ ಸರ್ಕಾರ, ಚರ್ಚೆ ಬೇಕಾದ್ರೆ ಕಾಂಗ್ರೆಸ್ ನಡೆಸಲಿ ಅಂತ ಸವಾಲ್ ಕೂಡ ಹಾಕಿದ್ರು. ಇನ್ನು ಕಾಂಗ್ರೆಸ್ಗೆ ವಿಭಜನೆ ರೋಗ ಆವರಿಸಿಕೊಂಡಿದೆ ಅಂತ ಕಿಡಿ ಕೂಡ ಕಾರಿದ್ರು CT ರವಿ. ಬಂದು ಭಾಷಣ ಮಾಡಿ ಹೋಗೋದಲ್ಲ, ಸುಪ್ರೀಂ ಕೋರ್ಟಲ್ಲಿ ಅಫಿಡವಿಟ್ ಕೊಡ್ಲಿ. ಇಬ್ಬರು ಮಹಾ ಸುಳ್ಳುಗಾರರು ಇಡೀ ರಾಜ್ಯದ ಜನತೆಗೆ ಈಗ ಸಂಪೂರ್ಣವಾಗಿ ಗೊತ್ತಾಗೋಗಿದೆ. ಹಾರಿಕೆ ಉತ್ತರ ಕೊಟ್ಟು ತಡ ಆಗಿದ್ರೆ ಒಪ್ಕೊಂಡ್ಬಿಟ್ಟು ಬಿಡುಗಡೆ ಮಾಡೋದಕ್ಕೆಲ್ಲ ಕ್ರಮ ತಗೊಳ್ತೀವಿ ಅಂತ ಹೇಳ್ಬಿಡ್ಬೇಕು. ನೈಜತೆ ಒಪ್ಕೊಂಡ್ಬಿಟ್ರೆ ಒಳ್ಳೇದು, ಇಲ್ಲದೆ ಹೋದ್ರೆ ಇನ್ನೂ ಅವರ ಒಂದು ಮಾನ ಹರಾಜಾಗುತ್ತೆ. ಇಡೀ ರಾಜ್ಯದ ಇತಿಹಾಸದಲ್ಲಿ ಮಾನ್ಯ ನರೇಂದ್ರ ಮೋದಿಯವರು 10 ವರ್ಷದಲ್ಲಿ ಕೊಟ್ಟಿರುವ ತೆರಿಗೆ ಪಾಲೇ ಹೆಚ್ಚು, ಅತಿ ಹೆಚ್ಚು ಅನುದಾನವನ್ನು ರಾಜ್ಯಕ್ಕೆ ಕೊಟ್ಟ ಪ್ರಧಾನಮಂತ್ರಿ ಯಾರಾದರೂ ಇದ್ದರೆ ಅದು ನರೇಂದ್ರ ಮೋದಿಯವರು. ಚರ್ಚೆ ನಡೆಸೋಣ. ಅನ್ಯಾಯ ಮಾಡಿದ್ದಾರೆ ಅನ್ನೋದು ನಿಮ್ಮ ದೃಷ್ಟಿ ಆದರೆ ಆ ದೃಷ್ಟಿ ದೋಷವನ್ನು ನಿವಾರಿಸಬೇಕಾಗತ್ತೆ. ಆ ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ವಿಭಜನೆಯ ರೋಗ ಆವರಿಸಿಕೊಂಡಿರೋದು ಕಾಣ್ತಾ ಇತ್ತು. ಭಾರತವನ್ನು ವಿಭಜಿಸಿದ್ರು. ಆ ವಿಭಜಿಸುವ ರೋಗ ಕಾಂಗ್ರೆಸ್ಸಿಗೆ ಇನ್ನೂ ಕಡಿಮೆ ಆಗಿಲ್ಲ.